ನಮಸ್ಕಾರ ರೀ. ಇವತ್ತು ಸಿಂಪಲ್ ಆದೊಂದು ನುಗ್ಗಿಕಾಯಿ ಸಾರು ಮಾಡೋದನ್ನು ತೋರಿಸ್ತೀನಿ. ಬಿಸಿ ಬಿಸಿ ಅನ್ನಕ್ಕೆ ಏನು ಟೇಸ್ಟ್ ಅಂತೀರಿ. ಜೋಳದ ರೊಟ್ಟಿಗೂ ಸೂಪರ್ ಕಾಂಬಿನೇಷನ್ ಇದು ನೋಡಿರಿ. ಈ ಬ್ಯಾಳೆ ಕುದಿಸಿಟ್ಕೊಂಡೇನಿ. ಬ್ಯಾಳೆ ಟೊಮೆಟೊನು ಹಾಕಿ ಕುದಿಸಿಟ್ಕೊಂಡೇನಿ. ನುಗ್ಗಿಕಾಯಿ ಹೆಚ್ಚಿ ರೆಡಿ ಇಟ್ಕೊಂಡೇನಿ. ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಮತ್ತೆಲ್ಲ ರೆಡಿ ಐತಿ. ಬರ್ರಿ ಒಗ್ಗರಣೆ ಹಾಕೋಣ. ಸಾರು ಮನೆ ತುಂಬ ಘಮ ಘಮ ಅಂತದ್ರಿ. ನುಗ್ಗಿಕಾಯಿ ಸಾರು ಮಾಡಿದಾಗ ಭಾಳ ಟೇಸ್ಟಾಗಿರ್ತೈತಿ, ಆರೋಗ್ಯಕ್ಕೂ ಒಳ್ಳೇದದು ನೋಡಿರಿ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾದಿಂದ ಸಾಸಿವೆ ಹಾಕೋಣ, ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಚಟಪಟ ಅನ್ನಬೇಕು. ಸಾಸಿವೆ ಜೀರಿಗೆ ಚಟಪಟ ಅಂದಿಂದ ಈ ಬೆಳ್ಳುಳ್ಳಿ, ಕರಿಬೇವು, 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡೇನಿ. 1 ಕಡ್ಡಿ ಕರಿಬೇವು. ಇದು ಸ್ವಲ್ಪ ಫ್ರೈ ಆದ ನಂತರ ಈ ನುಗ್ಗಿಕಾಯಿನ ಇದ್ರಾಗ ಹಾಕಿಬಿಡಬೇಕು. ಡೈರೆಕ್ಟ್ ಸಾರನ್ನ ಹಾಕಿದ್ರೆ ಅದು ಭಾಳ ಹಿಡಿತೈತೆ ಕುದಿಯೋಕೆ, ಅಷ್ಟೊಂದು ಸರಿಯಾಗಲ್ಲ. ಒಗ್ಗರಣೆ ಒಳಗೆ ಹಾಕಿ ಚಲೋತ್ನಂಗೆ ಇದನ್ನ ಒಂದು 5 ನಿಮಿಷ ಸಣ್ಣ ಉರಿಯೊಳಗೆ ಬೇಯಿಸಬೇಕು. 50% ಬೆಂದಿರ್ಬೇಕು, ಅಂದ್ರೆ ಬೇಳೆ ಸಾರಿನಾಗ ಟೇಸ್ಟ್ ಬರ್ತೈತಿ. ಬ್ಯಾಳೆ ನೋಡ್ರಿ ಕುದಿಸಿಟ್ಕೊಂಡೇನಿ. ಸ್ವಲ್ಪ ಅದನ್ನ ಸ್ಪೂನ್ಲಿ ಈ ಥರ ಮಾಡ್ರೆ ಸಾಕು. ನೈಸ್ ಆಕತ್ತದು, ಹಣ್ಣಾಗೆ ಬೆಂದಿರ್ತೈತಿ. ನುಗ್ಗಿಕಾಯಿ ಆಲ್ರೆಡಿ 50% ಮೆತ್ತಗಾಗಿರ್ತೈತಿ. ಇವಾಗ ಈ ಬೇಳೆನ ಹಾಕೋಣ. ಬೇಳೆ, ಟೊಮೆಟೊ ಹಣ್ಣು, ಸ್ವಲ್ಪ ಅರಿಶಿನ ಹಾಕಿ ಕುದಿಸ್ಕೊಂಡಿರ್ತೈತಿ. ನಮಗೆ ಎಷ್ಟು ಬೇಕಷ್ಟು ನೀರು ಹಾಕಬೇಕು. ಇದಕ್ಕೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಖಾರ ಪುಡಿ. ಉಪ್ಪು ಆಲ್ರೆಡಿ ಹಾಕಿದೆ. ಉಪ್ಪು, ರುಚಿಗೆ ತಕ್ಕಷ್ಟು ಅರಿಶಿನ, ಖಾರ ಪುಡಿ, ಎರಡು ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ತೀನಿ. ಮೀಡಿಯಮ್ ಆಕೈತಿ ಖಾರ, ಅಷ್ಟೊಂದು ಖಾರ ಬೇಡ. ಮನೆಯೊಳಗೆ ಮಾಡಿದಂಥ ಮಸಾಲೆ ಪೌಡ್ರು ಒಂದು 3 ಸ್ಪೂನ್ ಹಾಕ್ತೀನಿ, ಸಣ್ಣ ಸ್ಪೂನ್ಲೆ. ಒಳ್ಳೆ ಘಮ ಘಮ ಅಂತತಿ ಸಾರು ಕುದಿಯಾಕತ್ತಿಂದ, ಅಷ್ಟೇ ರುಚಿಯಾಗಿರ್ತತಿ. ಸ್ವಲ್ಪ ಬೆಲ್ಲ ಹಾಕಬೇಕು. ನೋಡಿರಿ ಎಷ್ಟು ಚಂದ ಪಳ ಅಂತ ಕುದಿಯಾಕತ್ತತಿ. 5 ನಿಮಿಷ ಕುದಿಸಿಬಿಟ್ರೆ ರೆಡಿ ಆಯ್ತು ನಮ್ಮ ನುಗ್ಗೆಕಾಯಿ ಸಾರು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ನನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು. ನೋಡಿರಿ ನುಗ್ಗೆಕಾಯಿ ಕುದ್ದೈತಿಲ್ಲ ನೋಡಿ ಚೆಕ್ ಮಾಡಬೇಕು. ಲಾಸ್ಟಿಗೆ ಒಂದು ಹಿಡಿ ಕೊತ್ತಂಬರಿ ತೊಳೆದು ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕಿಬಿಟ್ರೆ ಒಳ್ಳೆ ನುಗ್ಗೆಕಾಯಿ ಸಾಂಬಾರು ರೆಡಿ ಆಕೈತಿ. ಬಿಸಿ ಬಿಸಿ ಅನ್ನಕ್ಕೊಂದಿಷ್ಟು ತುಪ್ಪ ಹಾಕ್ಕೊಂಡು ಸಾರು ಹಾಕ್ಕೊಂಡು ಉಂಡುಬಿಟ್ರೆ ಸಾಕು. ಬಿಸಿ ಜೋಳದ ರೊಟ್ಟಿ ಕೂಡ ಯಾವ ಪಲ್ಯ ಇರ್ಲಿಕ್ಕೂ ನಡಿತೈತಿ. ಇದೊಂದು ಸಾಂಬಾರಿದ್ರೆ ಸೂಪರಾಗಿ ಬಂದೈತೆ ನೋಡ್ರಿ. ಇದಕ್ಕೆ ಮತ್ತೆ ಯಾವ ಮಸಾಲೆ ಪುಡಿ ಬೇಡ. ಇದೇ ಒಳ್ಳೆ ಘಮ ಘಮ ಅಂತತಿ ನುಗ್ಗೆಕಾಯಿ ಸಾಂಬಾರು. ಇನ್ನೊಂದು ಸ್ವಲ್ಪ ಕುದಿಬೇಕಿದು. ನೋಡಿ ಕುದ್ದು ರೆಡಿ ಆಗೈತಿ. ಇನ್ನೊಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಕುದಿಸಿ ತೆಗೆದು ಬಿಡೋಣ ಸಾಕು. ಈ ಥರ ಪಳಪಳ ಅಂತ ಕುದಿಬೇಕದು. ನುಗ್ಗೆಕಾಯಿ ಸಾಂಬಾರು ಜೋಡಿ ಕುದ್ದು ಒಳ್ಳೆ ಘಮ ಬಿಡ್ತೈತಿ, ಒಳ್ಳೆ ಟೇಸ್ಟ್ ಬಿಡ್ತೈತಿ. ಸಾಕು ನೋಡಿರಿ, ಮುಗೀತಿಲ್ಲಿ ವಿಡಿಯೋ ಮುಗಿಸ್ತಾನೆ.